ಮಂಜವ್ವ, ಏನು ಮಾಡಕುಂತೀಯ ಅತ್ತಾಗ? ಯವ್ವ, ಇತ್ತಾಗೆಲ್ಲ ಒಂದು ಸ್ವಲ್ಪ ಕಸ ಬೆಳೆದೈತಾ, ಅದಕ್ಕೆ ಸ್ವಚ್ಛ ಮಾಡೋಕಾಗಿತ್ತು. ಅದಕ್ಕೆ ನೋಡ್ಕೊಂತ ನಿಂತಿದ್ದೆ ಕಸ ಎಷ್ಟು ಬೆಳೆದೈತಿ ಏನಂತಂದು. ಏನವ್ವ ಮಾಡವ, ಇವತ್ತು ನೆನಪಾಗಿತ್ತಾನೆ ನಮ್ಮ ಮನೆ ನಿನಗೆ? ಹಾಂ, ಯಾಕ ಎಷ್ಟು ದಿನ ಆತ ಬಂದೇ ಇಲ್ಲಾಗಿದ್ದೆಲ್ಲ ನಮ್ಮ ಮನೆ ಕಡೆಗೆ? ಯಾಕ ಮೊಮ್ಮಗಳು ಕೊಟ್ಟ ಮೇಲೆ ನಮ್ಮ ಮನೆಗೆ ಬರಬಾರ್ದಂತ ಫಿಕ್ಸ್ ಆಗಿಬಿಟ್ಟಿದ್ಯಾ ಏನು? ಹಾಗೇನಿಲ್ಲವ, ಒಂದು ಸ್ವಲ್ಪ ಮನೆ ತಲೆ ಕೆಲಸಿದ್ವಾ, ಹಾಗಾಗಿ ಬರೋಕ್ಕಾಗಿಲ್ಲತ್ತು. ಯಾಕಂದ್ರೆ ಈಗ ಅದು ಇನ್ನೊಂದು ಮನೆಗೆ ಶಿಫ್ಟ್ ಆಗೋದೇ ಇತ್ತಲ್ಲ ನಮ್ದು. ಹಾಗಾಗಿ ಒಂದೊಂದು ಸಾಮಾನು ತೊಗೊಂಡೋಗಿ ಆ ಕಡೆ ಇಡಾಕುಂತೈತಿ. ಇನ್ನು ನಾಳೆ ನಾಡಿದ್ರಾಗ ಎಲ್ಲ ಮುಗಿಬೋದು ಅಂತ ಅನಿಸ್ತೈತಿ. ಅದಕ್ಕೆ ಆ ಗದಲ್ದಾಗ ಈ ಕಡೆ ಬರೋದಾಗಿಲ್ಲ ನೋಡು. ಮುಂಚೆ ಮನ್ಯಾಗ ನಮ್ಮ ಲಲಿತಾವ್ ಇರ್ತಿಲ್ಲ, ನನಗೆ ಚಿಂತೆನೇ ಇರ್ತಿಲ್ಲಾಗಿತ್ತು ಮನೆಯದ ಕೆಲಸದ್ದು ಅಡುಗೆದು ಗಿಡ್ಗಿದೆಲ್ಲ. ಯಾಕಂದ್ರೆ ಲಲಿತಾವನ್ನ ಮಾಡಿಬಿಡ್ತಿದ್ಲು. ಈಗೀಕೆ ನನ್ನ ಸೊಸೆ ಅದ ಅಲ್ಲ, ಭಾಳ ಅಂದ್ರೆ ಭಾಳ ಮೈಗಳಿಗೆ ಒಟ್ಟ ಕೆಲಸ ಮಾಡೋಕ್ಕವಲ್ಲ ಅಂತ. ಅದಕ್ಕೆ ಮುಂದಿಂತ ಎಲ್ಲ ಕೆಲಸ ಮಾಡಿಸೋ ಪರಿಸ್ಥಿತಿ ಬಂದೈತೆ ನೋಡಿ ನಂದೀಗ. ಹೊಸದಾಗಿ ಮನೆಗೆ ಸೊಸೆಯರು ಬಂದಿರ್ತಾರಲ್ಲ, ಅತ್ತಿಯರು ಕೆಲಸ ಮಾಡಿಸ್ತಾರಲ್ಲ, ಹಂಗಾಗೈತಿ ನನ್ನ ಪರಿಸ್ಥಿತಿ. ಮಾಡವ, ನಮ್ಮ ಮನ್ಯಾಗಂತೂ ಚಿಂತಿಲ್ಲ ನೋಡು ಲಲಿತಾವ್ ಬಂದಾಗಿಂದ. ಯಾರಿಗೆ ಹೆಂಗೆ ಬೇಕು ಅಡುಗೆ ಹಂಗೆ ಮಾಡ್ತಾಳೆ ನೋಡು. ಯಾರಿಗೇನು ಇಷ್ಟ ಅದನ್ನು ಮಾಡ್ತಾಳೆ. ನಿನ್ನೆರ ಚುಮ್ಮರಿ ಮಿರ್ಚಿ ಮಾಡಿದ್ಲವ, ಅಯ್ಯೇ ನಮ್ಮ ಮನ್ಯಾಗ ಎಲ್ಲರೂ ಬಡದಾಡ್ಕೊಂಡು ತಿಂದರು ನೋಡು. ಹಾಂ, ಅಷ್ಟು ಮಸ್ತ್ ಆಗಿತ್ತು ನೋಡು. ನಾವಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿವಿ. ಲಲಿತವ್ವ ನಮ್ಮ ಮನೆಗೆ ಬಂದಾಗಿಂದಂತೂ ನಮ್ಮ ಮನೆ ಅಂತೂ ಬರೀ ದಿನ ಒಂದೊಂದು ಹೊಸ ಹೊಸದು ಅಡುಗೆ, ರುಚಿ ರುಚಿ ಅಡುಗೆ ಮಾಡ್ತಾಳೆ. ಆಮೇಲೆ ಮನೆ ತುಂಬ ಓಡಾಡ್ಕೊತ ಮಾತಾಡ್ಸ್ಕೊತ ಇರ್ತಾಳಲ್ಲ, ನಮಗೊಂಥರ ಭಾಳ ಅಂದ್ರೆ ಭಾಳ ಖುಷಿ ಹಾಕೊಂಡ್ಬಿಟ್ಟೈತೆ ನೋಡಿ ನಮ್ಮ ಮನ್ಯಾಗ. ಹೌದು ಬಿಡವ, ನೀವೇನೀಗೇನು ಆರಾಮದಿರಿ? ನಮ್ಮ ಮನ್ಯಾಗ ಲಲಿತಾವಿಲ್ಲ, ಅದಕ್ಕೆ ನಮಗಂತೂ ಕೆಲಸನೂ ಸಾಗವಲ್ದು ಮನ್ಯಾಗ. ಆಮೇಲೆ ನಂಗಂತೂ ಬ್ಯಾಸರ ಕುಂತ್ಬಿಟ್ಟೈತಿ ನನ್ನ ಮೊಮ್ಮಗಳ ಮನ್ಯಾಗಿಲ್ಲ ಅದಕ್ಕೆ. ಮತ್ತು ಬರಬೇಕಿಲ್ಲ ಈ ಕಡೆ ಮಾತಾಡ್ಸ್ಕೊಂಡು ನೀನು ಮೊಮ್ಮಗಳನ್ನು ಮಾತಾಡ್ಸಿ ನನ್ನನ್ನು ಮಾತಾಡ್ಸೋಕಿದ್ದಿ. ಎದಕ್ಕೆ ಬಂದಿಲ್ಲ ಮತ್ತು ನೀನು? ಯವ್ವ, ಮುಂಚೆ ಅಂತೂ ದಿನ ಬಂದ್ರೆ ನಡೀತಿತ್ತು, ಆದರೆ ಈಗ ಹೆಂಗೆ ದಿನ ಬರೋಕೈತೆ ಹೇಳು? ಅಯ್ಯ, ಅದ್ರಾಗೇನಾಯ್ತು? ನಿಂಗೇನು ದಿನ ಬರಬೇಡ ಅಂತ ಹೇಳಿವನು ನಾವೇನಾರ? ಏನು ನಮ್ಮ ಮನೆಗೆ ಯಾರು ಹೇಳಾರ ನಿನಗೆ? ಇಲ್ಲವ, ನಿಮ್ಮ ಮನ್ಯಾಗ ಯಾರೂ ಏನು ಹೇಳಿಲ್ಲ, ನೀನು ಏನು ಹೇಳಿಲ್ಲ ಅಂದು. ಇರಲಿ ಬಿಡವ, ಇನ್ನೊಂದ್ಸಲ ನನಗೆ ಯಾವಾಗ ಮೊಮ್ಮಗಳು ನೋಡ್ಬೇಕು ಅನಿಸ್ತೈತಿ, ನಿನ್ನ ಜೊತೆ ಮಾತಾಡ್ಬೇಕು ಅನಿಸ್ತೈತಿ, ಅವಾಗೆಲ್ಲ ಬರ್ತೀನಂತ, ಸರಿನಾ? ಹಂಗೆ ಬಾ ದಾರಿಗೆ. ಏನಾರ ನೀವು ಹೊಸ ನಾಟಕ ತೆಗದಿ ಮೊಮ್ಮಗಳನ್ನ ಮನೆಗೆ ಮದುವೆ ಮಾಡ್ಕೊಟ್ಟಿನಿ ಬರಂಗಿಲ್ಲ ಹಂಗಿಲ್ಲ ಅಂತ ಅಂದು ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಯಮ್ಮ ಲಲಿತವ, ಆರಾಮದಿಯಾವ? ಹ್ಞೂ ಯಮ್ಮ, ನಾ ಆರಾಮದೀನಿ. ನೀನು ಆರಾಮದಿಯಾ? ಮನ್ಯಾಗ ಎಲ್ಲರೂ ಆರಾಮದಾರ? ಹೂನವ, ಮನ್ಯಾಗ ಎಲ್ಲರೂ ಆರಾಮದಾರ ನೋಡು. ಅಂದಂಗೆ ನೀನು ಈ ಮನೆಗೆಲ್ಲ ಹೊಂದ್ಕೊಂಡು ಹೋಗಂತಿಲ್ಲವ. ಮನ್ಯಾಗ ಎಲ್ಲರೂ ನೀನೇನು ಹೌದಾ ಅನ್ಬೇಕು, ಹಂಗೆ ಬಾಳೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿನಿಲ್ಲ ನಾನು. ಏನು ಹೆಂಗೈತಿ ಮನ್ಯಾಗ ಎಲ್ಲರ ಜೊತೆ ಹೊಂದ್ಕೊಂಡು ಹೊಂಟ್ಯಾವ? ಅಯ್ಯೋ, ನಮ್ಮ ಮನ್ಯಾಗ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೊಂಟಾಳ ನೋಡಿ ಲಲಿತವ. ಯಾರು ಬ್ಯಾಗಿಗೆ ಬೇಕಾದ್ರೆ ಕೇಳಿಗ ಲಲಿತವ 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 ಅಷ್ಟಾದ್ರೆ ಸಾಕವ. ಒಟ್ಟಿನಲ್ಲಿ ನನ್ನ ಮೊಮ್ಮಗಳು ಈ ಮನ್ಯಾಗ ಮದುವೆ ಆಗಿ ಬಂದಮೇಲೆ ನಿಮಗೂ ಖುಷಿಯಾಗಿರಬೇಕು, ಹಂಗೆ ನನ್ನ ಮೊಮ್ಮಗಳು ಖುಷಿಯಾಗಿರ್ಬೇಕು ಅನ್ನೋದು ನಂದು ಆಸೆ ಆಗಿತ್ತವ. ಈಗ ನೀನು ಬಾಯಾಗ ಕೇಳಿದೆ ಅಲ್ಲ, ನನ್ನ ಮೊಮ್ಮಗಳು ಬಂದಮೇಲೆ ನಿಮ್ಮ ಮನ್ಯಾಗ ಎಲ್ಲರೂ ಖುಷಿಯಿಂದ ಅದಾರಂತಂದು ಅಷ್ಟು ಕೇಳಿ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ ಮಂಜವ್ವ. ನಿಜ, ನಾನು ಹೇಳಾಕೊಂತಿದ್ದೆ ಲಲಿತವ್ವ ಈ ಮನೆಗೆ ಹೊಂದ್ಕೊಂಡು ಹೊಂಟಾಳ, ನೀನೇನು ಚಿಂತೆ ಮಾಡಾಕೋಬೇಡ, ಆಕೆ ಈ ಮನ್ಯಾಗ ಆರಾಮದಾಳ. ನಂಗೆ ಆ ನಂಬಿಕೆ ಐತಿ ಬಿಡು. ಚಂದ್ರನು ನನ್ನ ಮೊಮ್ಮಗಳನ್ನ ಚಂದನದಾಗ ನೋಡ್ಕೊಂಡು ಹೋಗ್ಕಾನ, ನೀನು ಅದಿದಿ ಈ ಮನ್ಯಾಗ, ಮತ್ತು ನಾನು ಎದಕ್ಕೆ ಚಿಂತೆ ಮಾಡ್ಲವ? ಅಂದಂಗೆ ನಾನು ಚಂದ್ರನ ಮತ್ತು ಲಲಿತವನ್ನ ನಾಳೆ ನಮ್ಮ ಮನೆಗೆ ಕಳಿಸ್ರಿ ಅಂತಂದು ಹೇಳುವಾಗಂತ ಬಂದೆ ನೋಡಿ ನಾನು. ಅದು ಮಾಡವ, ಅದು ಈಗ ಮನೆ ಎಲ್ಲ ಶಿಫ್ಟ್ ಮಾಡಕ್ಕೆ ಕುಂತಿರಲ್ಲ ನೀವು, ಹಾಗಾಗಿ ಚಂದ್ರು ಏನಂದ, ಈಗ ಸದ್ಯಕ್ಕೆ ಹೋಗಂಗಿಲ್ಲ ನಾವು, ಬೇಕಾದ್ರೆ ಅವ್ರ ಮನೆಗಿನಿ ಎಲ್ಲ ಶಿಫ್ಟ್ ಮಾಡಲಿ, ಮುಂದಿನ ವಾರ ಹಂಗೆ ಮತ್ತು ಯಾವಾಗಾರ ಹೋಗಿ ಬರ್ತೀವಿ, ಈಗ ಸದ್ಯಕ್ಕೆ ಬ್ಯಾಡ್ ಅಂತ ಹೇಳ್ದೆ. ಹಾಗಾಗಿ ಇಲ್ಲೇ ನಮ್ಮ ಮನ್ಯಾಗ ನಾವು ಗಂಗಮ್ಮನ ಮಾಡಿಬಿಟ್ವಿ. ಇರಲಿ ತಗೋ, ಮತ್ತು ಯಾವಾಗಾರ ಬರ್ತಾರೆ. ಹಂಗಂದ್ರೆ ಹೆಂಗೆ? ಮಂಜವ್ವ, ಈಗ ಮದುವೆ ಆದಮೇಲೆ ಅವರಿಬ್ರು ನಮ್ಮ ಮನೆಗೆ ಕರ್ಕೊಂಡು ಹೋಗೋದೇ ಬೇಡ ಅಂತಿದ್ದೇನೆ. ಮದುವೆ ಆದಮೇಲೆ ಸೀದಾ ಇಲ್ಲಿಗೆ ಬಂದಾಳ, ಇಲ್ಲಿಗೆ ಕೈ ಬಿಟ್ಬಿಡೋಣ ನಾವು. ನಾಳೆ ಒಂದಿನ ಕರ್ಕೊಂಡು ಹೋಗ್ತೀನಿ ತಗೋರ ಯವ್ವ ಇಬ್ರು. ಇಬ್ಬರು ಬಂದು ನಾಳೆ ಒಂದಿನ ಆರಾಮಾಗಿ ನಮ್ಮ ಮನೆಯಾಗಿದ್ದು ಊಟ ಗೀಟ ಮಾಡಿ ನಾಡಿದ್ದು ಬೇಕಾದ್ರೆ ಬರ್ತಾರೆ. ಮಾಡವ, ಚಂದ್ರು ಅಂತೂ ಹಿಂಗೆ ಅಂದಾನ, ನಾನಂತೂ ನಿನ್ನ ಮುಂದೆ ಹೇಳೀನಿ, ನೀ ಬೇಕಾದ್ರೆ ಏನೇ ಇದ್ರೂ ನಿನ್ನ ಮೊಮ್ಮಗಳು ನೀನು ಮಾತಾಡ್ಕೊರಿ ಆರಾಮಾಗಿ. ಈ ಮಾತಾಡ್ಕೊಂಡು ಏನನ್ನೋದು ನೀವೇ ನಿರ್ಧಾರ ಮಾಡಿ. ಸದ್ಯಕ್ಕಂತೂ ಬ್ಯಾಡ್ ಅಂತ ಅನಿಸ್ತೈತಿ, ಯಾಕೋ ಮನ್ಯಾಗ ಪರಿಸ್ಥಿತಿ ಸರಿ ಇಲ್ಲ ಅಂತ ನನಗೆ ಅನಿಸೈತಿ. ಅದಕ್ಕೋಸ್ಕರ ನೀನು ಒಂದ್ಸಲ ಯೋಚನೆ ಮಾಡು ಲಲಿತವ್ವ. ಅಂದಂಗೆ ನೀನು ಕ್ವಾಣಿಗೆ ಕರ್ಕೊಂಡು ಹೋಗವ, ಆರಾಮಾಗಿ ಮಾತಾಡ್ರಿ. ಮನ್ಯಾಗೂ ಎಲ್ಲರೂ ಮಕ್ಕೊಂಡಂಗೆ ಆಗಾರ, ನೀ ಆರಾಮಾಗಿ ಮಾತಾಡ್ಕೋಗ್ರವ ನಿಮ್ಮ ಕ್ವಾಣ್ಯಾಗ. ಅದಾಗೇನು ಮತ್ತೆ ಕ್ವಾಣಿಗೆ ಹೋಗೋದು, ಇಲ್ಲೇ ಮಾತಾಡಂತ ಏನಾಕೈತಿ? ಮಾಡವ, ನೀ ಹೋಗು ಸುಮ್ಮನೆ ಲಲಿತವಂತ ಎಲ್ಲ ಕ್ವಾಣಿಗೆ ಹೋಗಿ ಆರಾಮಾಗಿ ಇಬ್ಬರು ಕುತ್ಕೊಂಡು ಮಾತಾಡ್ರಿ. ನಾವು ಸ್ವಲ್ಪ ಇಲ್ಲಿ ಕಸ ಎಲ್ಲ ಎಲ್ಲೆಲ್ಲಿ ಬೆದೈತಿ ಅಂತ ನೋಡ್ತೀನಿ. ಯಾಕಂದ್ರೆ ನಾಳೆಗೆ ಚಂದ್ರು ಕೃಷ್ಣ ಅವರೆಲ್ಲ ಮನೆ ಆಗಿದ್ದಾಗ ಮನೆಯವರು ಅಷ್ಟು ಸೇರಿ ಸ್ವಚ್ಛ ಮಾಡಿಬಿಡ್ತೀವಿ. ಒಂದು ಸ್ವಲ್ಪ ಇಲ್ಲೇ ಮನೆ ಮುಂದೆ ಏನಾದ್ರು ತರಕಾರಿ ಹಾಕಿದ್ರಾತಂತಂದು ಮಾತಾಡ್ಕೊಂಡಿವ. ಅದಕ್ಕೆ ಒಂದು ಸ್ವಲ್ಪ ಎಲ್ಲಿ ಕಸ ಬೆಳೆದೈತಿ ಏನನ್ನೋದು ನೋಡ್ತೀನಿ ನಾನು. ನೀವು ಹೋಗಿ ಸುಮ್ಮನೆ. ಸರಿ ತಗೋರವ, ಹಂಗಾರ ನಡಿಯವ್ವ.
ಮಾಡವಾಗ ತನ್ನ ಮೊಮ್ಮಗಳ ಗಂಡನ ತನ್ನ ಮನೆಗೆ ಕರ್ಕೊಂಡೋಗಿ ಊಟ ಈಟ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಕಳಿಸ್ಬೇಕನ್ನೋ ಆಸೆ ಈಕಿಗೇನೋ ಐತಿ. ಆದ್ರೆ ಮನ್ಯಾಗ ಪರಿಸ್ಥಿತಿ ಸರಿ ಇಲ್ಲ ಅಂತ ನನಗೆ ಅನ್ಸಾಕೊಂತೈತಿ. ಮಾತಾಡ್ಕೊಲಿ ಇಬ್ರು, ಮಾತಾಡ್ಕೊಂಡು ಯಾವ ನಿರ್ಧಾರಕ್ಕೆ ಬರ್ತಾರ ನೋಡೋಣ. ಯಮ್ಮ ಬಾಬೆ ಒಳಗೆ. ಯಮ್ಮ ಚಾ ಏನಾರು ಕುಡಿದ್ಯಾ ಬೇ? ಚಾ ಮಾಡ್ಕೊಂಬರ್ಲಾ? ಬೇಡ ಹೊರಲಿತ, ನಂಗೆ ಚಾಗಿ ಏನು ಬೇಡ. ಮನ್ಯಾಗ ಊಟ ಎಲ್ಲ ಚಾ ಎಲ್ಲ ಆಗೈತಿ ಅಂದಂಗೆ ನಿನ್ನ ಗಂಡ ಎದಕ್ಕೆ ಬರಲ್ಲ ಅಂತ ಅನ್ನ ಕುಂತೀರಿ ಮನೆಗೆ? ಹಾಂ, ಎದಕ್ಕೆ? ನನಗೆ ಮುಂಚೆನೇ ಹೇಳಿದ್ದಿಲ್ಲ. ಈ ಮದುವೆ ಆಗಿ ಹೋದ್ಮೇಲೆ ನೀ ಸೀದಾ ಅಲ್ಲಿಗೆ ಹೋಗ್ಯವ, ಅದಾದಮೇಲೆ 2 ದಿನ ಬಿಟ್ಟು ಇಲ್ಲಿ ಮನೆಗೆ ಕರ್ಸ್ಕೊತೀನಿ ತವ್ರ ಮನೆಗೆ ಬಂದು ಬೇಕಾರೆ ನಿಂಗೆ 2 ದಿನ ಇದ್ದು ಆರಾಮಾಗಿ ಹೋಗಂತೆ ಅಂತ ಹೇಳಿದ್ದಿಲ್ಲ. ಈಗೇನು ನಿನ್ನ ಗಂಡ ಇದಕ್ಕೆ ಒಲ್ಲೆ ಅನ್ನ ಕುಂತಾನ? ಯಮ್ಮ ಅಲ್ಲಿ ಮೊದಲ ಮನ್ಯಾಗ ಪರಿಸ್ಥಿತಿ ಸರಿ ಇಲ್ಲ. ಅದು ಅಲ್ದ ಸಂತಿ ಬೇರೆ ಭಾಳ ಇಲ್ಲ. ಏನೋ 1-2 ತಿಂಗಳಿಗೆ ಆಗೋಷ್ಟಷ್ಟೇ ಇರ್ಬೋದು ಸಂತಿ. ಇವಾಗ ನಾವು ಎಲ್ಲರೂ ಬಂದರೆ ಸುಮ್ಮನೆ ಖರ್ಚು ಜಾಸ್ತಿ. ಎದಕ್ಕೆ ಹೇಳೋ? ಅದು ಅಲ್ದ ಮತ್ತು ಬಟ್ಟೆ ಕೊಡ್ಸ, ನನಗೆ ಬಟ್ಟೆ ತೊಗೊಂಬ, ಅವ್ರಿಗೆ ಬಟ್ಟೆ ತೊಗೊಂಬ, ಅದೆಲ್ಲ ಎದಕ್ಕೆ ಬೇಕು ಬೇ? ಅದಕ್ಕೆ ಸದ್ಯಕ್ಕೆ ನಾನು ಅಲ್ಲಿಗೆ ಬರೋಂಗಿಲ್ಲ. ಹೋಗಲಿ ಇನ್ನೊಂದು ಸ್ವಲ್ಪ ದಿನ, ಬೇಕಾದ್ರೆ ಆಮೇಲೆ ಬಂದು ನಿನ್ನ ಜೊತೆ ಇದ್ದು ಬರ್ತೀನಂತ ಈ ಕಡೆ. ಇವಾಗ ಸದ್ಯಕ್ಕೆ ಬ್ಯಾಡ ಬೇ. ಲಲಿತವ್ವ, ನಿಜ ಹೇಳಿ, ನೀನು ನನ್ನಿಂದ ಏನೋ ಮುಚ್ಚಿಡಾಕುಂತಿದಿ ಅಂತ ನನಗೆ ಅನ್ಸಕೊಂತೈತಿ. ಎದಕ್ಕೆ ಬರೋಂಗಿಲ್ಲ ಅಂತ ನಾ ಕುಂತಿದ್ದೀನಿ ಮನೆಗೆ? ನಿನಗೆ ನಮ್ಮ ಮನೆಗೆ ಬರೋಕೆ ಆಸೆ ಐತಿ. ಎದಕ್ಕೆ ಬರಲ್ಲ ಅನ್ನ ಕುಂತಿದ್ದಿ ಹೇಳು? ನಿಜ ಹೇಳು. ನಿಮ್ಮ ಚಿಗವ್ ಏನಾರು ಅಂದಾಳನೆ ನಿನಗೆ ಮದುವೆಗಿಂತ ಮುಂಚೆ ವಾಪಸ್ ನಮ್ಮ ಮನೆಗೆ ಬರಬೇಡ ಹಂಗೆ ಹಿಂಗೆ ಅಂತಂದು? ಅಯ್ಯೋ ಇಲ್ಲ ಇಲ್ಲ ಬಿ ಅಮ್ಮ, ಹಾಗೇನು ಅಂದಿಲ್ಲ ಚಿಗವ್ವ. ಸುಮ್ಮನೆ ಯಾಕೆ ಚಿಗವ್ ಹಂಗೆ ಅಂತಿದ್ದಿ? ನಂಗೆ ಯಾರೂ ಏನೂ ಅಂದಿಲ್ಲ ಬಿ. ಇಲ್ಲ ಲಲಿತವ್ವ, ನನಗೆ ಅಕ್ಕಿ ಮೇಲೇನ ಅನುಮಾನ ಬರಾಕುಂತೈತಿ. ನಿಜ ಹೇಳು, ನಿಮ್ಮ ಚಿಗವ್ವ ನಿನಗೇನಾರ ಅಂದಾಳನ ಮನೆಗೆ ಬರ್ಲಾರ್ದಂಗೆ? ನಿಜ ಹೇಳು ನನ್ನ ಮುಂದೆ. ಅಮ್ಮ ಇಲ್ಲ ಬೇ, ಚಿಗವ ಏನೋ ಫೋನ್ ಹಚ್ಚಿಲ್ಲ. ನಾನು ಇವಾಗ ಸದ್ಯಕ್ಕೆ ಯಾಕೆ ಮೊದಲ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲಲ್ಲ, ಅದಕ್ಕೋಸ್ಕರ ನಾನು ಇವಾಗ ಬರೋದು ಬೇಡ ಅಂತ ಅನ್ನಕೊಂತೀನಿ ಅಷ್ಟೇ. ಹೌದಾ? ಹಂಗಂದ್ರೆ ನನ್ನ ತಲೆ ಮೇಲೆ ಆಣಿ ಇಟ್ಟು ಹೇಳು, ನಿಮ್ಮ ಚಿಗವ ನಿನಗೇನು ಅಂದಿಲ್ಲ, ನೀನಾಗಿನೇ ಬರಾಕುಂತಿಲ್ಲ ಅನ್ನೋದು ನನ್ನ ತಲೆ ಮೇಲೆ ಆಣಿ ಇಟ್ಟು ಹೇಳು, ನಾವಾಗ ನಂಬ್ತೀನಂತ ಹೇಳು. ಏನು ಬೇ ಅಮ್ಮ ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಆಣಿ ಇಡ್ಸ್ಕೊತಿಲ್ಲ? ಯಾಕೆ ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆನೇ ಇಲ್ಲನ? ನೋಡಲಿತವ, ನೀನು ನಿಮ್ಮ ಚಿಗವನ್ನ ಸಪೋರ್ಟ್ ಇಟ್ಕೊಂಡು ಮಾತಾಡಕ್ಕೆ ಹೋಗಬೇಡ. ಏನೈತನ್ನ ನಿಜ ನನ್ನ ಮೇಲೆ ಆಣಿ ಇಟ್ಟು ಹೇಳ್ಬೇಡ. ನೀನು ಈ ಮಾತು ನಂಬೋದು ಗಿಂಬೋದು ಅದೆಲ್ಲ ಆಮೇಲೆ ನನ್ನ ತಲೆ ಮೇಲೆ ಆಣಿ ಇಟ್ಟು ಹೇಳು, ನಾವಾಗ ನಂಬ್ತೀನಂತ ಹೇಳಲಿತವ. ಏನಾತಂತಂದು ಹೇಳವ ಮೊಮ್ಮಗಳ, ಏನಾತ ಹೇಳು. ನಾನು ನಿಮ್ಮ ಚಿಗವನ ಜೊತೆ ಜಗಳ ಆಡಂಗಿಲ್ಲ ಆತ. ಯಾಕೆ ಹೋಗಿ ಲಲಿತಾವು ಹಿಂಗಂದಿ ಅಂತನೂ ನಾನು ಹೇಳಂಗಿಲ್ಲ ಆತ. ಏನಾತನ್ನೋದು ಹೇಳು. ಅಯ್ಯಮ್ಮ, ಮೊನ್ನೆ ಚಿಗವ ಫೋನ್ ಹಚ್ಚಿ ನಿನ್ನ ಗಂಡ ಮನೆಗೆ ಬರಕ್ಕೆ ಹೋಗ್ಬೇಡ್ರಿ, ಮೊದಲ ಮನ್ಯಾಗ ರೊಕ್ಕಿಲ್ಲ, ಖರ್ಚು ಬೇರೆ ಭಾಳ ಆಗೈತಿ, ಸದ್ಯಕ್ಕೆ ಬರಕ್ಕೆ ಹೋಗ್ಬೇಡ್ರವ, ನೀವು ಬಂದ್ರೆ ನಿಮ್ಮ ಖರ್ಚನ್ನೆಲ್ಲ ನಿಭಾಯಿಸೋದು ನಮ್ಮ ಕೈಯಾಗ ಆಗಂಗಿಲ್ಲ ಅಂತಂದು ಚಿಗವ ಫೋನ್ ಹಚ್ಚಿ ಬರಬೇಡ ಅಂತ ಹೇಳಾಳ್ಬೆ. ಚಿಗವನ ಬ್ಯಾಡ ಅಂದಮೇಲಿಗೆ ಹೆಂಗೆ ಬರ್ಬೇಕು ಹೇಳ್ಬೆ? ಅಲ್ಲಿ ಬಂದ್ರೂ ನಮಗೆ ಮರ್ಯಾದೆ ಇರ್ತೈತಾನೆ, ನೀನೇ ಹೇಳು. ಯಮ್ಮ, ಅದಕ್ಕೆ ಸದ್ಯಕ್ಕೆ ನಾನು ಅಲ್ಲಿಗೆ ಬರೋಂಗಿಲ್ಲ. ಮುಂದೆ ಬೇಕಾರ ಈಗ ಪೀಕಿಗೆಲ್ಲ ಬಂದು ಒಂದು ಸ್ವಲ್ಪ ನಿಮ್ಮ ಕೈಯಾಗ ರೊಕ್ಕ ಆಡ್ತೈತಲ್ಲ, ಅವಾಗ ಬೇಕಾದ್ರೆ ಯಾವಾಗಾದರೂ ಒಂದು ಸಲ ಬಂದು ನಿನ್ನನ್ನು ಮಾತಾಡಿಸಿ ಈ ಕಡೆ ಬರ್ತೀವಂತ. ಅದನ್ನು ಬಿಟ್ರೆ ಈಗ ಬರೋಂಗಿಲ್ಲ ಬೇ. ನಿನಗೆ ಯಾವಾಗಾರ ನನ್ನ ನೋಡ್ಬೇಕಂತ ಅನಿಸಿದ್ರು ಯಾವಾಗ ಬೇಕಾದ್ರೂ ಬಾ ಬೇ, ಇಲ್ಲಿ ನಡಿತೈತಿ. ಆದರೆ ಇವಾಗ ಸದ್ಯಕ್ಕೆ ನಾನು ಅಲ್ಲಿಗೆ ಬರೋಂಗಿಲ್ಲ ಬೇ. ಇಷ್ಟೆಲ್ಲ ಮಾತಾಡೋಣಕ್ಕೆ ನಿಂತಾಲೆ ಅದಕ್ಕೆ ನಿನ್ನೆಯಿಂದ ಎದಕ್ಕೆ ಕುಲು 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 ಅಂತ ಅದಳಕಿ ಅಂತಂದು ಅಂತೀನಿ ನಾನು. ಮೊನ್ನೆಯಿಂದನ ಒಂಥರ ಅದಳಕಿ ಮನ್ಯಾಗ ಮಾಡ್ತೀನಿ ಅವಳಿಗೆ. ನಿನಗೆ ನಿನ್ನ ಮನೆಗೆ ಬರಬೇಡ ಅಂತಂದಲ್ಲ ಅವಳು, ಅದು ಹೆಂಗೆ ಆ ಮನ್ಯಾಗ ಇರ್ತಾಳೆ ನಾನು ನೋಡೇ ಬಿಡ್ತೀನಿ. ಯಮ್ಮ ನಿಂಗೆ ಕೈ ಮುಗಿತೀನಿ ಬೇ, ಹಂಗೆ ಮಾಡಕ್ಕೆ ಹೋಗ್ಬೇಡ. ನನ್ನ ಸಲುವಾಗಿ ನೀವು ಮನ್ಯಾಗೆಲ್ಲ ಜಗಳ ಆಡೋದು ಬೇಡ ಬೇ ಅಮ್ಮ, ಪ್ಲೀಸ್ ಬೇ, ನಿಂಗೆ ಕೈ ಮುಗಿತೀನಿ ಬೇ. ನೀ ಹಿಂಗೆ ಮಾಡ್ತೆ ಅಂತ ನಾನು ನಿನ್ನ ಮುಂದೆ ಏನೂ ಹೇಳಲ್ಲ ಅಂತ ಅಂದಿದ್ದು. ದಯವಿಟ್ಟು ಬೇ ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡು ಬೇ. ನೀವು ಅಲ್ಲಿ ಮನ್ಯಾಗ ಜಗಳ ಆಡಬೇಡ್ರಿ ಬೇ, ಕೈ ಮುಗಿತೀನಿ ಬೇ ಅಮ್ಮ. ನನ್ನಿಂದಾಗಿ ನೀವು ಅಲ್ಲಿ ಮನ್ಯಾಗ ಜಗಳ ಆಡಿದ್ರೆ ಚಿಗವ ಸುಮ್ಮನೆ ಇರ್ತಾನೆ, ಮತ್ತು ನನಗೆ ಇಲ್ಲದೆಲ್ಲ ಶಾಪ ಹಾಕ್ತಾಳೆ ಗೊತ್ತಾನೆ. ಮನೆಗೆ ಬಂದ ಓದ್ಲು, ಗಂಡನ ಮನೆಗೆ ಹೋದ ತಕ್ಷಣನೇ ಇಲ್ಲಿನ ತವ್ರ ಮನೆಯಾಗ ಜಗಳ ಹಚ್ಚಿಟ್ಲು ನೋಡಿ, ಹಂಗೆ ಹಿಂಗೆ ಅಂತ. ದಯವಿಟ್ಟು ಬೇ ಅಮ್ಮ, ನೀನು ಕಾಲು ಮುಗಿತೀನಿ ಬೇಕಾದ್ರೆ. ಚಿಗವನ ಜೊತೆ ಈ ವಿಷಯದಲ್ಲಿ ಜಗಳ ಆಡಕ್ಕೆ ಹೋಗ್ಬೇಡ ಬೇ ಅಮ್ಮ. ಈಗ ಹೆಂಗೋ ನಾನು ಇಲ್ಲಿ ಮಾತಾಡಿ ನನ್ನ ಗಂಡ ಹೇಳಾನ, ಈಗ ಸದ್ಯಕ್ಕೆ ಮನೆಗೆ ಹೋಗೋದು ಬೇಡ ಅಂತಂದು ಈಗ ಎಲ್ಲರೂ ಕೈ ಬಿಟ್ಟಾರ. ಕೈ ಮುಗಿತೀನಿ ಬೇ ಅಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡಬೇ. ಸರಿನವ್ವ, ಆಕೆ ಸರಿ ತಗೋ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಈ ವಿಷಯನ ಇಲ್ಲಿಗೆ ಬಿಡಾಕುಂತೀನಿ. ಆ ರಾಧಿಗೆ ಹೋಗಿ ಜಗಳ ಆಡಂಗಿಲ್ಲ ತಗೋ, ಆ ರಾಧಿ ಜೊತೆಗೆ ಈ ವಿಷಯದ ಸಲುವಾಗಿ. ಸರಿ ನಾವು ನೀವು ಸ್ವಲ್ಪ ನೀನು ಮಾತ್ರ ಚಿಂತೆ ಮಾಡೋಕೆ ಹೋಗ್ಬೇಡ. ನೋಡು ಮುಖ ಹೆಂಗೆ ಮಾಡ್ಕೊಂಡಿದ್ದೆ, ನಗು. ನೀ ಹಿಂಗೆ ಮುಖ ಮಾಡ್ಕೊಂಡಿದ್ರೆ ನಂಗೆ ಕೈಯಾಗ ನೋಡೋಕ್ಕಾಗಲ್ಲವ ಮೊಮ್ಮಗಳ. ನೀನು ಅಂದಂಗೆ ನಿಮ್ಮ ಚಿಗವನ ಜೊತೆ ನಾ ಈ ವಿಷಯದಾಗ ಜಗಳ ಆಡಲ್ಲ, ಸರಿನಾ? ಆದ್ರೆ